ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಹಿಂದುತ್ವ ವರ್ಸಸ್ ಸಾಮರಸ್ಯ ಸಿದ್ಧಾಂತದ ಜಿದ್ದಾಜಿದ್ದಿ. ಹಿಂದುತ್ವ ಬದ್ಧತೆ, ಅಭಿವೃದ್ಧಿಯೇ ಆದ್ಯತೆ ಎಂದು ಬಿಜೆಪಿ ಘೋಷ. ಕಾಂಗ್ರೆಸ್ನ ಪದ್ಮರಾಜರಿಂದ ಸಾಮರಸ್ಯಕ್ಕೆ ಆದ್ಯತೆ ಘೋಷವಾಕ್ಯ. ಎಲೆಕ್ಷನ್ನಲ್ಲಿ ಜೆಡಿಎಸ್ ಜೊತೆ ಹೊಂದಿಕೊಂಡು ಹೋಗಿ, ಇಲ್ಲದಿದ್ದರೆ ಈಶ್ವರಪ್ಪರಿಗೆ ಆದಂತೆ ನಿಮಗೂ ಆಗುತ್ತೆ. ಪ್ರೀತಂ ಗೌಡಗೆ ಬಿಜೆಪಿ ಚುನಾವಣಾ ಉಸ್ತುವಾರಿ ಮೂಲಕ ಸಂದೇಶ. ಖಡಕ್ ಎಚ್ಚರಿಕೆ ರವಾನಿಸಿದ ಅಮಿತ್ ಶಾ. ರೆಡ್ಡಿ ಘರ್ ವಾಪಸಿ ಬೆನ್ನಲ್ಲೇ ಬಳ್ಳಾರಿಯಲ್ಲಿ ಮತ್ತೆ ಆಪರೇಷನ್ ಸದ್ದು. ಕಾಂಗ್ರೆಸ್ ಕಾರ್ಯಕರ್ತರನ್ನ ಸೆಳೆಯುತ್ತಿದ್ದಾರ ಜನಾರ್ದನ್ ರೆಡ್ಡಿ. ನಮ್ಮವರ ತಂಟೆಗೆ ಬಂದ್ರೆ ಬಿಡಲ್ಲ ಅಂದ ಸಚಿವ ನಾಗೇಂದ್ರ. ಬೆಂಗಳೂರಿನ 4 ಲೋಕಸಭಾ ಕ್ಷೇತ್ರಗಳ ಮೇಲೆ ಕಾಂಗ್ರೆಸ್ ಕಣ್ಣು. ಬಿಜೆಪಿ ಭದ್ರಕೋಟೆ ಭೇದಿಸಲು ಅಖಾಡಕ್ಕಿಳಿದ ಸಿಎಂ ಡಿಸಿಎಂ. ಇಂದು ರಾಜೀವ್ ಗೌಡ, ಸೌಮ್ಯ ರೆಡ್ಡಿ ಪರ ಪ್ರಚಾರ. ಐದು ಕ್ಷೇತ್ರಗಳು, 5 ನಾಯಕರಿಗೆ ಪ್ರತಿಷ್ಠೆ. ಶಿವಮೊಗ್ಗ, ಹಾಸನ, ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ಮೈಸೂರು ಗೆಲ್ಲಿಸಿಕೊಂಡು ಬರೋಕೆ ರಣತಂತ್ರ. ಎಚ್ಡಿಕೆ, ಎಚ್ಡಿಡಿ, ಬಿಎಸ್ವೈ, ಡಿಕೆಶಿ, ಸಿದ್ದರಾಮಯ್ಯರಗಳೇನು? ಬಿಜೆಪಿ ಬಿಟ್ಟು ನಮ್ಮ ಪಕ್ಷಕ್ಕೆ ಬಂದ್ರು, ಮೋದಿಗೆ ಬೈತಿದ್ರು. ಈಗ ಮತ್ತೆ ಅಲ್ಲಿಗೆ ಹೋಗಿ ನಮ್ಮನ್ನ ಬೈತಿದ್ದಾರೆ. ಅವರದ್ದು ದ್ವಂದ್ವ ನಿಲುವು. ಗೋಕಾಕ್ನ ಮಮದಾಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ವಿರುದ್ಧ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಾಗ್ದಾಳಿ. ನಾನು ಸುಖಾಸುಮ್ಮನೆ ಯಾರ ತಂಟೆಗೂ ಹೋಗೋಳಲ್ಲ, ಆದರೆ ನನ್ನ ತಂಟೆಗೆ ಪದೇ ಪದೇ ಬರ್ತಾರೆ. ಬೇರೆಯವರ ರೀತಿ ಡೆಲ್ಲಿ, ಮುಂಬೈ ತೋರಿಸ್ತೇನೆಂದು ಭಾಷಣ ಮಾಡಲಿಲ್ಲ. ರಮೇಶ್ ಜಾರಕಿಹೊಳಿ ಕ್ಷೇತ್ರದಲ್ಲಿ ಗುಡುಗಿದ ಹೆಬ್ಬಾಳ್ಕರ್. ಸೋನಿಯಾ, ರಾಹುಲ್ ದೇಶದಲ್ಲಿ ಎಲ್ಲಿ ಬೇಕಾದರೂ ಸ್ಪರ್ಧಿಸಿದ್ರೆ ನಡೆಯುತ್ತೆ. ಹುಬ್ಬಳ್ಳಿಯಿಂದ ಬೆಳಗಾವಿಗೆ ಬಂದು ಶೆಟ್ಟರ್ ನಿಂತ್ರೆ ನಿಮಗೇನು ತ್ರಾಸ್ ಆಕೈತಿ? ಶೆಟ್ಟರ್ ವಿರುದ್ಧ ಕಾಂಗ್ರೆಸ್ ಅಪಪ್ರಚಾರಕ್ಕೆ ಬಾಲಚಂದ್ರ ಜಾರಕಿಹೊಳಿ ಕಿಡಿ. ಕಲಬುರಗಿ ಮತ್ತೆ ಕೈವಶ ಮಾಡಿಕೊಳ್ಳೋ ವಿಶ್ವಾಸ. ಎಲ್ಲರೂ ಸಮನ್ವಯತೆ ಜೊತೆ ನಿಮ್ಮ ಹೆಸರು ಉಳಿಸೋ ಕೆಲಸ ಮಾಡ್ತೀವಿ. ಖರ್ಗೆಗೆ ತವರು ಜಿಲ್ಲೆಯನ್ನ ಗೆಲ್ಲಿಸಿ ಕೊಡೋದಾಗಿ ಜಿಲ್ಲೆಯ ಸಚಿವ ಶಾಸಕರಿಂದ ವಾಗ್ದಾನ. ಕಲಬುರಗಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ದೊಡ್ಡಮನಿ ಬಿರುಸಿನ ಪ್ರಚಾರ. ಮಲ್ಲಿಕಾರ್ಜುನ್ ಖರ್ಗೆ 2ನೇ ಅಂಬೇಡ್ಕರ್ ಅವರ ಅಳಿಯನನ್ನ ಹೆಚ್ಚಿನ ಮತಗಳಿಂದ ಗೆಲ್ಲಿಸಿ ಎಂದು ಮತಯಾಚಿಸಿದ ಮಾಜಿ ಸಚಿವ ಬಾಬುರಾವ್ ಚಿಂಚನ್ಸೂರ್. ಬೆಂಗಳೂರು ಕೇಂದ್ರ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಅದ್ದೂರಿ ಪ್ರಚಾರ. ತೆರೆದ ವಾಹನದಲ್ಲಿ ರೋಡ್ ಶೋ ಮೂಲಕ ಮನ್ಸೂರ್ ಅಲಿ ಖಾನ್ ಮತಯಾಚನೆ. 100 ಸಂಖ್ಯೆಯ ಕಾರ್ಯಕರ್ತರು ಜೊತೆಗೂಡಿ ಮತ ಶಿಕಾರಿ. ಸಿದ್ದರಾಮಯ್ಯ ಸಂಧಾನಕ್ಕೂ ಜಗ್ಗಲಿಲ್ಲ. ಕನಕ ಗುರುಪೀಠದ ಸ್ವಾಮೀಜಿ ನೇತೃತ್ವದಲ್ಲಾದ ಸಂಧಾನ ವಿಫಲ. ಪಕ್ಷೇತರ ಸ್ಪರ್ಧೆ ಕೈಬಿಟ್ಟಿಲ್ಲ. 2 ದಿನದಲ್ಲಿ ಜನರ ಅಭಿಪ್ರಾಯ ಪಡೆದು ನಿರ್ಧಾರ. ದಾವಣಗೆರೆಯಿಂದ ಸ್ಪರ್ಧೆ ಬಗ್ಗೆ ಜಿಬಿ ವಿನಯ್ ಕುಮಾರ್ ವಿಡಿಯೋ ಸಂದೇಶ. ದೇವೇಗೌಡರ ಬಗ್ಗೆ ಸಚಿವ ರಾಜಣ್ಣ ಅವಹೇಳನಕಾರಿ ಹೇಳಿಕೆಗೆ ಕಿಡಿ. ಹೇಳಿಕೆಯನ್ನು ಅಸ್ತ್ರ ಮಾಡಿಕೊಂಡಿರುವ ದೊಡ್ಡ ಗೌಡ್ರ ಅಭಿಮಾನಿಗಳು. ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಪಾಠ ಕಲಿಸಬೇಕು ಎಂದು ಜಾಲತಾಣದಲ್ಲಿ ಪೋಸ್ಟ್ ವಾರ್. ಚಿತ್ರದುರ್ಗದಲ್ಲಿ ಬೆಳಗ್ಗೆ ಬಿಜೆಪಿ ಅಭ್ಯರ್ಥಿ ಕಾರಜೋಳ ಭರ್ಜರಿ ಪ್ರಚಾರ. ಸಂತೆಪೇಟೆಯಲ್ಲಿ ಭರ್ಜರಿ ವ್ಯಾಪಾರಸ್ಥರ ಬಳಿಗೆ ತೆರಳಿ ಮತಯಾಚನೆ. ದೇಶದ ಅಭಿವೃದ್ಧಿಗೆ ಬಿಜೆಪಿಯನ್ನ ಬೆಂಬಲಿಸಲು ಮನವಿ. ಉಡುಪಿಯಲ್ಲಿ ಬಿಜೆಪಿ ಅಭ್ಯರ್ಥಿಯಿಂದ ನೀತಿ ಸಂಹಿತೆ ಉಲ್ಲಂಘನೆ. ಕಟಪಾಡಿಯ ಕಾಲೇಜಿನೊಳಗೆ ಕೋಟಾ ಶ್ರೀನಿವಾಸ ಪೂಜಾರಿ ಮತಯಾಚನೆ ಆರೋಪ. ಕಾಪು ಪೊಲೀಸರಿಂದ ದೂರು ನೀಡಿದ ಫ್ಲೈಯಿಂಗ್ ಸ್ಕ್ವಾಡ್. ಮಧ್ಯಪ್ರದೇಶದಲ್ಲಿ ಮೋದಿ ರೋಡ್ ಶೋ ವೇಳೆ ಕುಸಿದು ಬಿದ್ದ ವೇದಿಕೆ. ಜನರಿಗಾಗಿ ನಿರ್ಮಾಣ ಮಾಡಿದ್ದ ಸ್ಟೇಜ್ ಕೊಲಾಪ್ಸ್. ಕೆಳಗೆ ಬಿದ್ದು ಪೊಲೀಸ್ ಸಿಬ್ಬಂದಿ ಸೇರಿ 4 ಗಾಯ.
ದೇವಸ್ಥಾನಕ್ಕೆ ನುಗ್ಗಿ ಸೌಭಾಗ್ಯಲಕ್ಷ್ಮಿ ದೇವಿಯ ಮಂಗಳಸೂತ್ರ ಕದ್ದೊಯ್ದ ಕಳ್ಳ. ಕದೀಮನ ಕಳ್ಳತನದ ದೃಶ್ಯ ಕೈಚಳಕ ಸಿಸಿ ಕ್ಯಾಮೆರಾದಲ್ಲಿ ಸೆರೆ. ಆಂಧ್ರ ಪ್ರದೇಶದ ಸತ್ರಂಪಾಡು ಗ್ರಾಮದಲ್ಲಿ ಘಟನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.